ಮಕ್ಕಳ ವೆಯ್ಟ್ ಗೇನ್ ಮಾಡೋಕ್ಕೆ ಏನು ಮಾಡಬೇಕು, ಬನ್ನಿ ಹೋಮ್ ಮೇಡ್ ಸೆರೆಲ್ಯಾಕ್ ಮಾಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಈ ಪ್ಯಾಕೆಟಲ್ಲಿರುವ ಓಟ್ಸ್ನ ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಬ್ಬಿಣದ ತವೆ ಇಟ್ಕೊಂಡು ಅದಕ್ಕೆ 1 ಬೌಲಷ್ಟು ಮಖಾನ ತಾವರೆ ಬೀಜನ ಹಾಕ್ಕೊಂಡು ಈ ಥರ ಫ್ರೈ ಮಾಡಿ ತೆಗೆದ ನಂತರ ಇದಕ್ಕೆ 1 ಬೌಲಷ್ಟು ಓಟ್ಸ್ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡಿ. ಅದನ್ನು ತೆಗೆದ ಮೇಲೆ ಅವಲಕ್ಕಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈ 3 ಇಂಗ್ರೀಡಿಯೆಂಟ್ಸ್ ಫ್ರೈ ಆದಮೇಲೆ ಡ್ರೈ ಫ್ರೂಟ್ಸ್ನ ಹಾಕೋಣ. ಬಾದಾಮ್ ನೋಡಿ ಈ ಥರ ಸಿಪ್ಪೆ ಬಿಡಬೇಕು ಮೇಲೆ, ಆ ಥರ ಫ್ರೈ ಮಾಡಿ. ಬಾದಾಮ್ ಆದಮೇಲೆ ವಾಲ್ನಟ್ಟು ಮತ್ತು ಏಲಕ್ಕಿ. ವಾಲ್ನಟ್ನ ಸ್ವಲ್ಪ ಕೈಯಿಂದ ಮುರಿದ್ಬಿಟ್ಟು ಹಾಕಿ. ಅದನ್ನು ಕೂಡ ಸ್ವಲ್ಪ ತರಿಯಾಗಿ ಫ್ರೈ ಮಾಡಿಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪೌಡ್ರನ್ನ ಏರ್ ಕಂಟೆಂಟ್ ಟೈಟ್ ಬಾಕ್ಸಲ್ಲಿ ಹಾಕಿಬಿಟ್ಟು ಮುಚ್ಚಿಡೋಣ. ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈ ಥರ ಮುಚ್ಚಿಟ್ಕೊಂಬಿಡಿ. ಇದನ್ನು ಮಕ್ಕಳಿಗೆ ಮಾಡಬೇಕಾದ್ರೆ 2 ಲೋಟ ಟೀ ಕುಡಿಯೋ ಕಪ್ಪಲ್ಲಿ ನೀರು ಹಾಕಿದ್ರೆ 1-2 ಸ್ಪೂನಷ್ಟು ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಮಾಡೋಕ್ಕೂ ಮುಂಚೆ ಒಂದು 10 ನಿಮಿಷ ನೆನೆಯೋಕ್ಕೆ ಹಾಗೆ ಇಟ್ಬಿಡಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ನೆನೆಸಿ ಆದಮೇಲೆ ಅದನ್ನು ಗ್ಯಾಸ್ ಸ್ಟವ್ ಆನ್ ಮಾಡಿ ಸಣ್ಣ ಉರಿಯಲ್ಲಿಯೇ ಬೇಯಿಸಬೇಕು. ನಿಧಾನವಾಗಿ ಕೈ ಬಿಡ್ದಂಗೆ ಅದನ್ನು ತಿರುವಿಡ್ಬಿಟ್ಟು ಬೇಯಿಸಿ. ನೋಡಿ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಮಕ್ಕಳಿಗೆ ತಿನ್ನಿಸಿ.